ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮ್ಯಾಚ್ ಅಂತೂ ಎಲ್ಲರೂ ನೋಡಿರ್ತೀರಾ, ಎಕ್ಸಲೆಂಟ್ ಆಗಿತ್ತು. ಇನ್ನು 4ನೇ ಮ್ಯಾಚ್ ಇವತ್ತು DC ವಿರುದ್ಧ 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದ್ದಾರೆ. ಇಲ್ಲಿ ಮತ್ತೊಮ್ಮೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತಂದ್ಬಿಟ್ಟು ನಮ್ಮ RCB ಹೆಣ್ಮಕ್ಳು ಪ್ರೂವ್ ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಟಾಸ್ ವಿನ್ ಆಗಿದ ತಕ್ಷಣ ಇಲ್ಲಿ ಸ್ಮೃತಿ ಮಂದಣ್ಣ ಅವರು ಒಂದು ಮಂದಹಾಸ ಬೀರಿದ್ರಲ್ಲ, ಅಲ್ಲೇ ಗೊತ್ತಾಯ್ತು 90% ಮ್ಯಾಚ್ ಇಲ್ಲಿ ಗೆಲ್ಲೋದು RCB ಅಂತ. ಏನಕ್ಕೆ ಅಂತಂದ್ರೆ ಟಾಸ್ ಇಲ್ಲಿ ಸಿಕ್ಕಾಪಟ್ಟೆ ಒಂದು ಪ್ರಮುಖ ಪಾತ್ರ ವಹಿಸ್ತಿತ್ತು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಪ್ರಿಡಿಕ್ಷನ್ ಕೊಡಬೇಕಾದ್ರೆ ಹೇಳಿದೆ. ಏನಿಲ್ಲಿ ಟಾಸ್ ಕೂಡ ಸ್ಮೃತಿ ಮಂದಣ್ಣವರು ಗೆಲ್ತಾರೆ ಅಂತ ಕೂಡ ಹೇಳಿದೆ. ಅದ್ರ ಪ್ರಕಾರ ಇಲ್ಲಿ ಸ್ಮೃತಿ ಮಂದಣ್ಣ ಟಾಸ್ ಕೂಡ ಗೆದ್ರು. ಏನಿಲ್ಲಿ ಮ್ಯಾಚ್ ಕೂಡ ಗೆದ್ದಿದ್ದಾರೆ RCB ಅವರು. ಬ್ಯಾಕ್ ಟು ಬ್ಯಾಕ್ ಇಲ್ಲಿ 2 ಮ್ಯಾಚ್ ಆಡಿದ್ರು, ಎರಡಕ್ಕೂ ಕೂಡ 2 ಎಕ್ಸಲೆಂಟ್ ಆಗಿ ಇಲ್ಲಿ ಮ್ಯಾಚ್ ಆಡಿದ್ರು. ನೀವು ಬ್ಯಾಟಿಂಗ್ ಅಲ್ಲೂ ನೋಡಬಹುದು, ಮತ್ತೆ ಬೌಲಿಂಗ್ ಅಲ್ಲಿ ಏನ್ ಮಿಸ್ಟೇಕ್ ಮಾಡಿದ್ರು ಮೊದಲನೇ ಮ್ಯಾಚ್ ಅಲ್ಲಿ, ಇಲ್ಲಿ ಆ ಮಿಸ್ಟೇಕ್ ಯಾವುದು ಕೂಡ ಮಾಡಲಿಲ್ಲ. ನಾನು ಕಳೆದ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ ಪ್ರಿಡಿಕ್ಷನ್ ಕೊಡಬೇಕಾದ್ರೆ, ಇಲ್ಲಿ ಬೌಲಿಂಗ್ ಅಲ್ಲಿ ಸ್ವಲ್ಪ ಇಂಪ್ರೂವ್ ಆದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ RCB ಟೀಮ್ ಅಂತ ಅಂದ್ಬಿಟ್ಟು. ಇವಾಗ ಬೌಲಿಂಗು, ಫೀಲ್ಡಿಂಗು, ಬ್ಯಾಟಿಂಗು ಮೂರಲ್ಲೂ ಕೂಡ ಎಕ್ಸಲೆಂಟ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತು RCB. ನಿಜವಾಗ್ಲೂ ಕೂಡ ಇಲ್ಲಿ 19.3 ಓವರ್ನಲ್ಲಿ ಇಲ್ಲಿ DC-ನ 141 ರನ್ಸ್ ಅಷ್ಟೇ ಹೊಡೆಯಕ್ಕೆ ಬಿಡ್ತು. ಇಲ್ಲಿ 141 ರನ್ ಹೊಡೆದಿದ ತಕ್ಷಣ ಇಲ್ಲಿ 100% ಆಗಿ RCB ಎಲ್ಲದು ಅಂತ ಅಂದ್ಬಿಟ್ಟು ಕೂಡ ಅನ್ನಿಸ್ತು. ಏನಕ್ಕೆ ಅಂತಂದ್ರೆ ನೀವು ನೋಡ್ಬೋದು, ಫಸ್ಟ್ ಮ್ಯಾಚಲ್ಲಿ 200 ಎಬೋ ಇಲ್ಲಿ ಚೇಸ್ ಮಾಡಿದ್ರು. ಇಲ್ಲಿ 141 ರನ್ಸ್ನ ಆರಾಮಾಗಿ ಚೇಸ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಇಲ್ಲಿ ಆರಾಮಾಗಿ ಇಲ್ಲಿ RCB ಅವರು ಚೇಸ್ ಕೂಡ ಮಾಡಿದ್ರು. ಇನ್ನಿಲ್ಲಿ DC ಪರ ಸ್ವಲ್ಪ ಉತ್ತಮವಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತಂದ್ರೆ ಲ್ಯಾನಿಂಗ್ ಅವರು 17 ರನ್ ಹೊಡೆದ್ರು. ಇನ್ನಿಲ್ಲಿ ಜೆಮಿಮಾ ಅವರು 34 ರನ್, ಮತ್ತೆ ಬ್ರೈಸ್ ಅವರು 23 ರನ್ ಹೊಡೆದ್ರು. ಇವ್ರು 3 ಜನ ಬಿಟ್ಟು ಬ್ಯಾಟಿಂಗ್ ಅಲ್ಲಿ ಅಷ್ಟೊಂದು ಅದ್ಭುತವಾದ ಪರ್ಫಾರ್ಮೆನ್ಸ್ DC ಕಡೆಯಿಂದ ಬರಲೇ ಇಲ್ಲ. ಇನ್ನಿಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ಯಾರು ಅಂತಂದ್ರೆ ರೇಣುಕಾ ಸಿಂಗ್ ಅವರು 4 ಓವರ್ ಮಾಡಿ 23 ರನ್ ಕೊಟ್ಬಿಟ್ಟು 3 ವಿಕೆಟ್ನ ತೆಗೆದ್ರು. ನಿಜವಾಗ್ಲೂ ಕೂಡ ಮೊದಲನೇ ಮ್ಯಾಚಲ್ಲಿ ಏನೊಂದು ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು 2 ವಿಕೆಟ್ ತೆಗೆದಿದ್ರು, ಅದೇ ರೀತಿ ಇಲ್ಲಿ ರೇಣುಕಾ ಸಿಂಗ್ ಅವರು ಸಖತ್ತಾಗಿ ಎಕ್ಸಲೆಂಟ್ ಆಗಿ ಬೌಲಿಂಗ್ ಕೂಡ ಮಾಡಿದ್ರು. ಮತ್ತೆ ಗಾಡ್ಜಿ ಅವರು ಕೂಡ ಅಷ್ಟೇ ಮೊದಲನೇ ಮ್ಯಾಚಲ್ಲಿ ಇಲ್ಲಿ ಅಷ್ಟೊಂದು ಉತ್ತಮವಾದ ಪರ್ಫಾರ್ಮೆನ್ಸ್ ನೀಡಲಿಲ್ಲ. ಇನ್ನು 2ನೇ ಮ್ಯಾಚಲ್ಲಿ ಇವತ್ತಿನ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು. 4 ಓವರ್ ಕಂಪ್ಲೀಟ್ ಮಾಡಿಬಿಟ್ಟು 25 ರನ್ ಕೊಟ್ಬಿಟ್ಟು 3 ವಿಕೆಟ್ ಕೂಡ ಅವರು ಕೂಡ ತಗೊಂಡ್ರು. ಇಲ್ಲಿ ಯಕ್ತಾ ಬಿಸ್ಟ್ ಅವರು ಕೂಡ ಅಷ್ಟೇ 2 ವಿಕೆಟ್, ಮತ್ತೆ ಗ್ರೋತ್ ಅವರು ಕೂಡ ಅಷ್ಟೇ 2 ವಿಕೆಟ್ನ ತಗೊಂಡ್ರು. ಇಲ್ಲಿ GG ವಿರುದ್ಧ ಏನೊಂದು ಮಿಸ್ಟೇಕ್ ಮಾಡಿದ್ರು ಸ್ಮೃತಿ ಮಂದಣ್ಣವರು ಇಲ್ಲಿ ಮಾಡಲಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ಏನಕ್ಕೆ ಅಂತಂದ್ರೆ ಮೊದಲನೇ ಮ್ಯಾಚಲ್ಲಿ ಕೈ ಕೊಟ್ಟಿದ್ರು, ಈಗ 2ನೇ ಮ್ಯಾಚಲ್ಲಿ ಸಖತ್ತಾಗಿ ಇಲ್ಲಿ ಬ್ಯಾಟಿಂಗ್ ಕೂಡ ಮಾಡಿದ್ರು. ಮೇನ್ ಆಗಿ ಇವರೇ ಕಾರಣ ಅಂತ ಕೂಡ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಇಲ್ಲಿ ಮೊದಲನೇ ವಿಕೆಟ್ಗೆ 107 ರನ್ ಇಲ್ಲಿ ಪಾರ್ಟ್ನರ್ಶಿಪ್ ಬಂತು. ಇಲ್ಲಿ ಸ್ಮೃತಿ ಮಂದಣ್ಣ ಕೂಡ ಇಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡಿರೋ ಕಾರಣ 176 ಸ್ಟ್ರೈಕ್ ರೇಟ್ ಇತ್ತು ಇವ್ರದ್ದು. ಕೇವಲ 47 ಬಾಲಲ್ಲಿ 81 ರನ್ ಇಲ್ಲಿ ಹೊಡೆದ್ರು. ವ್ಯಾಟ್ ಹಾರ್ಜ್ಗೌಡ್ ಕೂಡ ಅಷ್ಟೇ 42 ರನ್ ಹೊಡೆದ್ರು 33 ಬಾಲಲ್ಲಿ. ಇಲ್ಲಿ ಕೊನೆಗೆ ನೀವು ನೋಡಿರ್ಬೋದು, ಫಸ್ಟ್ ಮ್ಯಾಚಲ್ಲಿ ಕೂಡ ಇಲ್ಲಿ ವಿನ್ನಿಂಗ್ ಶಾಟ್ನ ರಿಚಾ ಘೋಷ್ ಅವರೇ 6 ಹೊಡೆಯೋ ಮೂಲಕ ಇಲ್ಲಿ ಫಿನಿಶ್ ಮಾಡಿದ್ರು. ಇವತ್ತಿನ ಮ್ಯಾಚಲ್ಲೂ ಕೂಡ ಇಲ್ಲಿ ರಿಚಾ ಘೋಷ್ ಅವರೇ 6 ಹೊಡೆದ್ಬಿಟ್ಟು ಮ್ಯಾಚ್ನ ಇಲ್ಲಿ ಕ್ಲೋಸ್ ಕೂಡ ಮಾಡಿದ್ರು. ಮೇನ್ ಆಗಿ ಇಲ್ಲಿ DC ಮಾಡಿದ ತಪ್ಪೇನು ಅಂತಂದ್ರೆ ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು, ಬೌಲಿಂಗ್ ಅಲ್ಲಿ ಆಗಿರ್ಬೋದು, ಫೀಲ್ಡಿಂಗ್ ಅಲ್ಲಿ ಆಗಿರ್ಬೋದು, ಮೂರಲ್ಲೂ ಕೂಡ ಅಷ್ಟೊಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಯಾರಿಂದ ಕೂಡ ಬರಲಿಲ್ಲ. ಏನಕ್ಕೆ ನೀವು ನೋಡ್ಬೋದು, ಎಲ್ಲಿಸ್ ಪೆರಿ ಕ್ಯಾಚ್ ಈಸಿ ಕ್ಯಾಚ್ನ ಇಲ್ಲಿ ಡ್ರಾಪ್ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಜೆಮಿಮಾ ಅವರು ಕೂಡ ಅಷ್ಟೇ ಕೈಗೆ ಬಂದಿದ್ದ ಕ್ಯಾಚ್ನ ಕೂಡ ಇಲ್ಲಿ ಡ್ರಾಪ್ ಮಾಡಿದ್ರು. ಇಲ್ಲಿ ಇವರು ಫೀಲ್ಡಿಂಗ್ ಸರಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಆಲ್ಮೋಸ್ಟ್ ಸೋತರು ಅಂತ ಕೂಡ ಹೇಳ್ಬೋದು. ಸೊ ವೀಕ್ಷಕರೇ, ಅಂತೂ ಇಂತೂ ಇವಾಗ 4ನೇ ಮ್ಯಾಚ್ ಮುಗೀತು. ಇಲ್ಲಿ DC ವಿರುದ್ಧ ಇಲ್ಲಿ ಭರ್ಜರಿ 8 ವಿಕೆಟ್ಗಳ ಜಯ ಕೂಡ RCB ಇಲ್ಲಿ ಸಾಧಿಸಿದೆ. ಇಲ್ಲಿ 2-2 ಪಂದ್ಯ ಕೂಡ ಇಲ್ಲಿ ಗೆದ್ದಿದೆ. ಇನ್ನು ಮುಂದಿನ ಮ್ಯಾಚ್ ಇಲ್ಲಿ ಎಂಬೈ ವಿರುದ್ಧ ಇಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಿದೆ. ಇನ್ನು ಮುಂದಿನ ಮ್ಯಾಚಲ್ಲಿ ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನೋಡಬೇಕು. ಸೊ ವೀಕ್ಷಕರೇ, ಇವತ್ತಿನ ಮ್ಯಾಚ್ ನೀವು ನೋಡಿದ್ರೆ ನಿಮಗೆ ಇಲ್ಲಿ ಯಾರು ಬ್ಯಾಟಿಂಗ್ ತುಂಬಾನೇ ಇಷ್ಟ ಆಯಿತು ಮತ್ತು ಯಾರು ಬಾಲಿಂಗ್ ತುಂಬಾನೇ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.